My dear students, welcome to online classes. So in the last class we have discussed about the criticism of the Ricardian theory of international trade. So in the last class some of those critic points is already discussed in the yesterday classes. So today classes remaining other critic points of the Ricardian theory of international trade. So the fifth one, unrealistic assumption of free trade. So the another serious weaknesses of the doctrine is that it assumes perfect and free world trade. So ಇಲ್ಲಿ ರಿಕಾರ್ಡ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ವಿಮರ್ಶಾತ್ಮಕ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ, ಇಲ್ಲಿ ಮುಕ್ತ ವ್ಯಾಪಾರ ನೀತಿ ಅಸ್ತಿತ್ವದಲ್ಲಿರುತ್ತೆ ಅನ್ನೋದು ರಿಕಾರ್ಡೋರವರ ಅಭಿಪ್ರಾಯ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಜಾಗತಿಕ ವ್ಯಾಪಾರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಮುಕ್ತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು. The another serious weaknesses of the doctrine is that it assumes perfect and free world trade. But in a reality, world trade is not free. According to modern economists, the world trade is not free. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಈ ವಿಶ್ವ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಯಾವತ್ತೂ ಕೂಡ ಸಂಪೂರ್ಣವಾಗಿ ಮುಕ್ತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ನಿರ್ಬಂಧನೆಗಳು, ನಿಯಂತ್ರಣಗಳು, ನಿಯಮಾವಳಿಗಳು, ಷರತ್ತುಗಳ ಮೂಲಕ ವ್ಯಾಪಾರ ನಡೆಯುತ್ತೆ ವಿನಃ ಸಂಪೂರ್ಣವಾಗಿ ಯಾವುದೇ ನಿರ್ಬಂಧನೆ ಇಲ್ಲದೆ, ನಿಯಂತ್ರಣ ಇಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಎವ್ರಿ ಕಂಟ್ರಿ applies a restriction on the free movement of goods to and from the other countries. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಜಗತ್ತಿನ ಎಲ್ಲ ದೇಶಗಳು ಕೂಡ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದು ಆಧುನಿಕ ಅರ್ಥಶಾಸ್ತ್ರಜ್ಞರ ಅಭಿಮತವಾಗಿರ್ತಕ್ಕಂಥದ್ದು. ಎವ್ರಿ ಕಂಟ್ರಿ ಅಪ್ಲೈಸ್ ಎ ರಿಸ್ಟ್ರಿಕ್ಷನ್ ಆನ್ ದಿ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಟು ಆ್ಯಂಡ್ ಫ್ರಮ್ ದಿ ಅದರ್ ಕಂಟ್ರೀಸ್. ಪ್ರತಿಯೊಂದು ರಾಷ್ಟ್ರವೂ ಕೂಡ ಇತರೆ ರಾಷ್ಟ್ರಗಳ ಜೊತೆಗೆ ಸರಕು ಮತ್ತು ಸೇವೆಗಳನ್ನು ಆಮದು ಮತ್ತು ರಫ್ತು ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನು, ನಿಯಂತ್ರಣಗಳನ್ನು ಮತ್ತು ಒಪ್ಪಂದಗಳನ್ನು ಮಾಡಿಕೊಂಡೇ ವ್ಯವಹಾರ ಮಾಡ್ತವೆ ವಿನಃ ಸಂಪೂರ್ಣವಾಗಿ ಮುಕ್ತವಾಗಿ ವ್ಯವಹಾರ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಮರ್ಶಕರ ವಾದ. Thus, a tariffs and other trade restrictions affected world imports and export. ಇವತ್ತು ಜಗತ್ತಿನ ಅನೇಕ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದ್ರು ಕೂಡ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಬೇಕಾದ್ರೆ ಆ ಆಮದು ಮತ್ತು ರಫ್ತುವಿನ ಮೇಲೆ ಸಾಕಷ್ಟು ನಿರ್ಬಂಧನೆಗಳಿರ್ತಕ್ಕಂಥದ್ದು. ಟ್ಯಾರಿಫ್ ಅನ್ನ ಇಂಪೋಸ್ ಮಾಡ್ತಕ್ಕಂಥದ್ದು, ಟ್ಯಾಕ್ಸ್ ಇಂಪೋಸ್ ಮಾಡ್ತಕ್ಕಂಥದ್ದು, ಕೋಟಾ ಸಿಸ್ಟಮ್ ಅನ್ನ ಅಪ್ಲೈ ಮಾಡಿಕೊಳ್ತಕ್ಕಂಥದ್ದು. ದೀಸ್ ಆರ್ ಸಮ್ ಆಫ್ ರಿಸ್ಟ್ರಿಕ್ಷನ್ಸ್ ದೇರ್ ವಿಲ್ ಬಿ ಅಪ್ಲೈಸ್ ಇನ್ ವರ್ಲ್ಡ್ ಟ್ರೇಡ್. ಇವತ್ತು ಜಾಗತಿಕ ವ್ಯಾಪಾರದಲ್ಲಿ ಆಮದು ಮಾಡಿಕೊಳ್ತಕ್ಕಂಥ ಸರಕುಗಳ ಮೇಲೆ ದೇಶೀಯ ಸರ್ಕಾರ ತೆರಿಗೆ ಅಥವಾ ಸುಂಕವನ್ನು ವಿಧಿಸ್ತಕ್ಕಂಥದ್ದಾಗಲಿ ಅಥವಾ ಆಮದು ಮಾಡಿಕೊಳ್ತಕ್ಕಂಥ ಮಿತಿಯನ್ನ ವಿಧಿಸ್ತಕ್ಕಂಥದ್ದು, ಈ ರೀತಿಯ ನಿರ್ಬಂಧನೆಗಳು ಸಹಜವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರುತ್ತೆ ವಿನಃ ಸಂಪೂರ್ಣವಾಗಿ ಯಾವುದೇ ನಿರ್ಬಂಧನೆ ಇಲ್ಲದೆ, ನಿಯಂತ್ರಣ ಇಲ್ಲದೆ ಮುಕ್ತ ವ್ಯಾಪಾರ ನೀತಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಡು ಬರಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ಆಧುನಿಕ ಅರ್ಥಶಾಸ್ತ್ರಜ್ಞರ ವಾದವಾಗಿರ್ತಕ್ಕಂಥದ್ದು. And another one critic points, sixth one is unrealistic assumption of fully employment. According to Ricardian theory, every one countries there will be existing fully employment situation. ರಿಕಾರ್ಡೋರವರ ಸಿದ್ಧಾಂತದ ಪ್ರಕಾರ ರಿಕಾರ್ಡೋರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಪ್ರಕಾರ
ಸೊ ಅಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗ ಸನ್ನಿವೇಶ ಇರುತ್ತೆ ಅನ್ನೋ ಕಲ್ಪನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಲೈಕ್ ಆಲ್ ಕ್ಲಾಸಿಕಲ್ ಥಿಯರೀಸ್, ದ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಈಸ್ ಬೇಸ್ಡ್ ಆನ್ ದಿ ಅಜಂಪ್ಷನ್ ಆಫ್ ಫುಲ್ಲಿ ಎಂಪ್ಲಾಯ್ಮೆಂಟ್. ಈ ಎಲ್ಲ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗದ ಸನ್ನಿವೇಶ ಇರುತ್ತೆ ಅನ್ನೋ ಆಧಾರದ ಮೇಲೆ ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಪ್ರತಿಪಾದಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದಿಸ್ ಅಜಂಪ್ಷನ್ ಈಸ್ ಆಲ್ಸೋ ಮೇಕ್ಸ್ ದ ಥಿಯರಿ ಸ್ಟ್ಯಾಟಿಕ್ ಎ ನೀಸ್ ದ ಫೆಲಿಸ್ಫೈಡ್ ದ ಅಜಂಪ್ಷನ್ ಆಫ್ ಫುಲ್ಲಿ ಎಂಪ್ಲಾಯ್ಮೆಂಟ್ ಅಂಡ್ ಪ್ರೊವೈಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಅಂಡರ್ ಎಂಪ್ಲಾಯ್ಮೆಂಟ್ ಇನ್ ಎನಿ ಆನ್ ಎಕಾನಮಿ. ಇವತ್ತು ಈ ರಿಕಾರ್ಡರ್ ಅವರು ಕಲ್ಪಿಸಿಕೊಂಡಿರ್ತಕ್ಕಂಥ ಕಲ್ಪನೆ ಅಸಮಂಜಸವಾಗಿರ್ತಕ್ಕಂಥದ್ದು. ಯಾವ ದೇಶಗಳಲ್ಲಿ ಕೂಡ ಪೂರ್ಣ ಉದ್ಯೋಗದ ಸನ್ನಿವೇಶವನ್ನು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ನಿಜ. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಜಗತ್ತಿನ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವ ದೇಶಗಳು ಪೂರ್ಣ ಉದ್ಯೋಗದ ಸನ್ನಿವೇಶವನ್ನು ಹೊಂದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ 17-18ನೇ ಶತಮಾನದಲ್ಲಿ ಇನ್ ದಿ ಪೀರಿಯಡ್ ಆಫ್ 17th century or 18th centuries, every economy there will be existing fully employment situation. But after the 19th century and 20th centuries, the population will be so growth abundantly. So and that circumstances, unemployment situation there will be created. ಸೊ ನೋಡಿ, 17-18ನೇ ಶತಮಾನದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು. ಹಾಗಾಗಿ ಉದ್ಯೋಗವನ್ನು ಬಯಸ್ತಕ್ಕಂಥವ್ರೆಲ್ಲರಿಗೂ ಉದ್ಯೋಗ ಸಿಗ್ತಾ ಇತ್ತು. ಆದರೆ ಇವತ್ತು ಜಗತ್ತಿನ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲ ದೇಶಗಳು ಎದುರಿಸ್ತಾ ಇರತಕ್ಕಂಥ ಬಹುದೊಡ್ಡ ಸಮಸ್ಯೆ ಯಾವುದು ಅಂತಂದ್ರೆ ಈ ಒಂದು ನಿರುದ್ಯೋಗದ ಸಮಸ್ಯೆ ಅನ್ನೋದು. ದಸ್ ದ ಅಜಂಪ್ಷನ್ ಆಫ್ ಫುಲ್ಲಿ ಎಂಪ್ಲಾಯ್ಮೆಂಟ್ ಮೇಕ್ಸ್ ದ ಥಿಯರಿ ಈಸ್ ಎ ಅನ್ರಿಯಲಿಸ್ಟಿಕ್ಸ್. ಸೊ ಇವತ್ತಿನ ಸ್ಥಿತಿಗತಿಗೆ ಅನುಗುಣವಾಗಿ ನಾವೇನಾದರೂ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗದ ಸ್ಥಿತಿ ಇದೆ ಅಂತ ನಾವು ಭಾವಿಸಿಕೊಂಡ್ರೆ ಅದು ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಅನದರ್ ಒನ್ ಕ್ರಿಟಿಕ್ ಪಾಯಿಂಟ್ ಇಸ್ 7th one, ನೆಗ್ಲೆಕ್ಟ್ಸ್ ದಿ ರೋಲ್ ಆಫ್ ಟೆಕ್ನಾಲಜಿ. ನೆಗ್ಲೆಕ್ಟ್ಸ್ ದಿ ರೋಲ್ ಆಫ್ ಟೆಕ್ನಾಲಜಿ. ಸೊ ರಿಕಾರ್ಡೋ ಅವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಈ ತಂತ್ರಜ್ಞಾನವನ್ನು ನಿರ್ಲಕ್ಷಿಸಲಾಗಿರ್ತಕ್ಕಂಥದ್ದು. ಸೊ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂಬ ಒಂದು ಕಲ್ಪನೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ದೇರ್ ಇಸ್ ನೋ ಚೇಂಜಸ್ ಆಫ್ ಟೆಕ್ನಾಲಜಿ ಅನ್ನೋ ಅಜಂಪ್ಷನ್ ಅನ್ನ ರಿಕಾರ್ಡೋ ತಮ್ಮ ಸಿದ್ಧಾಂತದಲ್ಲಿ ಅಪ್ಲೈ ಮಾಡಿಕೊಂಡಿರ್ತಕ್ಕಂಥದ್ದು. ಬಟ್ ಇದನ್ನ ವಿಮರ್ಶಕರು ಟೀಕೆ ಮಾಡ್ತಕ್ಕಂಥದ್ದು. ದ ಥಿಯರಿ ನೆಗ್ಲೆಕ್ಟ್ಸ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ನೋವೇಷನ್ಸ್ ಇನ್ ಎ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರವನ್ನ ರಿಕಾರ್ಡರ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು, ಅಲಕ್ಷಿಸತಕ್ಕಂಥದ್ದು, ಕಡೆಗಣಿಸಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಎ ಅನ್ರಿಯಲಿಸ್ಟಿಕ್ ಬಿಕಾಸ್ ಟೆಕ್ನಾಲಜಿಕಲ್ ಚೇಂಜಸ್ help in the increasing the supply of goods not only for the domestic market but also for the international market. So ಉತ್ಪಾದನಾ ಚಟುವಟಿಕೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡಂತೆ ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗಿದ್ಮೇಲೆ ಉತ್ಪಾದಕತೆಯನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಎಲ್ಲ ದೇಶಗಳು ಕೂಡ ಸಹಜವಾಗಿ ಕಾಲಕಾಲಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ತಕ್ಕಂಥದ್ದು, ಬದಲಾಯಿಸಿಕೊಳ್ತಕ್ಕಂಥದ್ದು ಸಹಜ. ಆದರೆ ರಿಕಾರ್ಡರ್ ಅವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಇಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅನ್ನೋದು ಅದು ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದ. ವರ್ಲ್ಡ್ ಟ್ರೇಡ್ ಹ್ಯಾಸ್ ಅ ಗೇನ್ಡ್ ಮಚ್ ಫ್ರಮ್ ದಿ ಇನ್ನೋವೇಷನ್ ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಜಾಗತಿಕ ವ್ಯಾಪಾರ ಗಳಿಕೆಯನ್ನು ಹೊಂದಬೇಕು, ಲಾಭವನ್ನು ಪಡಿಬೇಕು, ಅನುಕೂಲತೆಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಎಲ್ಲ ದೇಶಗಳು ತಂತ್ರಜ್ಞಾನದಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಆವಿಷ್ಕಾರ ಮಾಡ್ತಕ್ಕಂಥದ್ದು, ಹೌದಾ, ಅಭಿವೃದ್ಧಿಯಲ್ಲಿ ಈ ತಾಂತ್ರಿಕ ಪರಿಣಿತಿಯನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಿದ್ಮೇಲೆ
ನಾವು ಈ ಟೆಕ್ನಾಲಜಿಯನ್ನು, ತಂತ್ರಜ್ಞಾನವನ್ನು ಕಡೆಗಣಿಸಿಕೊಂಡು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದು ಅಸಮಂಜಸವಾದಂಥದ್ದು ಅನ್ನೋದು ವಿಮರ್ಶಕರ ಒಂದು ವಾದವಾಗಿರ್ತಕ್ಕಂಥದ್ದು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, 8th one is impossibility of the complete specialization. ಸೊ ಇಲ್ಲಿ ಪ್ರತಿಯೊಂದು ದೇಶಗಳು ಕೂಡ ಒಂದೊಂದು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರ್ತದೆ ಅಂತ ರಿಕಾರ್ಡರ್ ಅವರ ಸಿದ್ಧಾಂತ ಹೇಳುತ್ತೆ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಎಲ್ಲ ದೇಶಗಳು ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಸಂಪೂರ್ಣವಾಗಿ ವೈಶಿಷ್ಟ್ಯತೆಯನ್ನು ಹೊಂದಿರೋದಿಲ್ಲ ಅನ್ನೋದು. ಸೊ ದ ಪ್ರೊಫೆಸರ್ ಫ್ರಾಂಕ್ ಗ್ರಾಮ್ ಹ್ಯಾಸ್ ಪಾಯಿಂಟೆಡ್ ಔಟ್ ದ್ಯಾಟ್ ದ ಕಂಪ್ಲೀಟ್ ಸ್ಪೆಷಲೈಸೇಷನ್ will be impossible on the basis of the comparative advantages in producing commodities entering into the international trade. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳತಕ್ಕಂತಹ ರಾಷ್ಟ್ರಗಳು ಇಲ್ಲಿ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಸಂಪೂರ್ಣವಾಗಿ ವೈಶಿಷ್ಟ್ಯತೆಯನ್ನು ಹೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಈ ಸಾಪೇಕ್ಷ ವೆಚ್ಚದ ಸಿದ್ಧಾಂತದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಪರಿಪೂರ್ಣವಾದ ವೈಶಿಷ್ಟ್ಯತೆಯನ್ನು, ವಿಶೇಷತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಮರ್ಶಕರ ವಾದ. ವೆನ್ ಎ ಬಿಗ್ ಕಂಟ್ರಿ ಟ್ರೇಡ್ ವಿತ್ ಎ ಸ್ಮಾಲ್ ಕಂಟ್ರಿ, ಇಫ್ ಬಿಗ್ ಕಂಟ್ರಿ ಸ್ಪೆಷಲೈಸ್ ಎ ಕಂಪ್ಲೀಟ್ಲಿ ಇನ್ ಪರ್ಟಿಕ್ಯುಲರ್ ಕಮೋಡಿಟೀಸ್, ಬಟ್ ದ ಸ್ಮಾಲರ್ ಕಂಟ್ರಿ will be not be able to import the whole of it. ಸೊ ನೋಡಿ, ಇವತ್ತು ಶ್ರೀಮಂತ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು, ದೊಡ್ಡ ದೊಡ್ಡ ದೇಶಗಳು ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರಬಹುದು. ಅವುಗಳು ಆ ವೈಶಿಷ್ಟ್ಯತೆಯ ಸರಕುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡಬಹುದು. ಆದರೆ ಸಣ್ಣ ಸಣ್ಣ ರಾಷ್ಟ್ರಗಳು ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದ್ರೂ ಕೂಡ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಅನ್ನೋದು. ಸೊ ಅಕಾರ್ಡಿಂಗ್ ಟು ಪ್ರೊಫೆಸರ್ ಫ್ರಾಂಕ್ ಗ್ರಾಮ್ ಹ್ಯಾಸ್ ಪಾಯಿಂಟೆಡ್ ಔಟ್ ದ್ಯಾಟ್ ಸೊ ದ ಕಂಪ್ಲೀಟ್ ಸ್ಪೆಷಲೈಸೇಷನ್ will be impossible on the basis of the comparative advantages in producing commodities entering into the international trade. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಈ ಸಾಪೇಕ್ಷ ವೆಚ್ಚದ ಸಿದ್ಧಾಂತದ ಪ್ರಕಾರ ಎಲ್ಲ ರಾಷ್ಟ್ರಗಳು ಕೂಡ ಈ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಪರಿಪೂರ್ಣ ಒಂದು ವಿಶೇಷತೆಯನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವೆನ್ ಎ ಬಿಗ್ ಕಂಟ್ರೀಸ್ ಟ್ರೇಡ್ ವಿತ್ ದಿ ಸ್ಮಾಲ್ ಕಂಟ್ರಿ, ಸೊ ಒಂದು ದೊಡ್ಡ ರಾಷ್ಟ್ರ ಸಣ್ಣ ರಾಷ್ಟ್ರದ ಜೊತೆಗೆ ವ್ಯಾಪಾರ ಮಾಡಬೇಕಾದ್ರೆ ದೊಡ್ಡ ರಾಷ್ಟ್ರ ವೈಶಿಷ್ಟ್ಯತೆಯನ್ನು ಹೊಂದಿರಬಹುದು, ಆದರೆ ಚಿಕ್ಕ ರಾಷ್ಟ್ರ ಪೂರ್ಣ ಪ್ರಮಾಣದಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರಲಿಕ್ಕೆ ಸಾಧ್ಯತೆ ಇಲ್ಲ. ಇಫ್ ಬಿಗ್ ಕಂಟ್ರಿ ಸ್ಪೆಷಲೈಸ್ ಎ ಕಂಪ್ಲೀಟ್ಲಿ ಇನ್ ದಿ ಪರ್ಟಿಕ್ಯುಲರ್ ಕಮೋಡಿಟೀಸ್, ಬಟ್ ದ ಸ್ಮಾಲ್ ಕಂಟ್ರಿ ವಿಲ್ ಬಿ ನಾಟ್ ಏಬಲ್ ಟು ಇಂಪೋರ್ಟ್ ದಿ ಹೋಲ್ ಆಫ್ ಇಟ್. ಹೌದಾ? ಯಾವುದೋ ಒಂದು ದೊಡ್ಡ ದೇಶ, ಶ್ರೀಮಂತ ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ಅದ್ಭುತವಾದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅಂತಂದ ತಕ್ಷಣ ಯಾವುದೋ ಒಂದು ಸಣ್ಣ ರಾಷ್ಟ್ರ ಆ ದೊಡ್ಡ ರಾಷ್ಟ್ರದ ಎಲ್ಲ ಸರಕುಗಳನ್ನು ಆಮದು ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರೋದಿಲ್ಲ ಅನ್ನೋದು. ಸೊ ದೀಸ್ ಆರ್ ದಿ ಕ್ರಿಟಿಕ್ ಪಾಯಿಂಟ್ಸ್ ಆಫ್ ದಿ ರಿಕಾರ್ಡಿಯನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ I will discuss the another one important international theory, modern theory of international trade. There will be discussed in next class. Thank you.